ಅಕ್ಕ ಬಂದ್ಲು ಕಣಪ್ಪ. ಕೊಚ್ಕೊಳ ಏನ್ ಕೇಳಂಗಿಲ್ಲ, ಬಾರೆ ಕುತ್ಕಳೆ. ಅಕ್ಕ ಕೂರಕ್ಕಿಲ್ಲ, ಟೈಮ್ ಇಲ್ಲ ಕಣಕ್ಕ. ನಾನು ಒಂಚೂರು ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ಬೇಕು. ಅಲ್ಲ ಕಡೆ ಈಗ ತಾನೇ ಬಂದಿದ್ಯಾ, ಒಂದೇ ಉಸಿರುಗಾಡ್ತೀಯಲ್ಲ, ಬೇರೆ ಮೇಲೆ ಗಂಟ್ ಕಟ್ಲೆ ಕುತ್ಕತಿಯಾ. ಇಲ್ಲಿ ಕುತ್ಕೊಂಡು ತಾಳ್ಮೆದ ಕುಂಕುಮ ತಳಕ್ ಹೋಗಲ್ಲ. ಕುಂಕುಮ ತಗೊಳವಂತೆ. ಟೈಮ್ ಇಲ್ಲ ಕಣಕ್ಕ, ಹೋಗ್ಬೇಕು ನಾನು. ಸೀರೆ ಗಲೀಜಾಗುತ್ತೆ ಅಂತಲ್ಲ, ಮುಂಚಿನ ಮನೆ ಅಂತ ಹಿಂಗ್ ನುಲಿತಾ ಇದೀಯಾ. ನಡೀರಕ್ಕ, ಬರ್ತೀನಿ. ಬಾ, ಅತಿಯಾಗಾಡ್ತಾಳೆ. ಅಕ್ಕ ಏನಕ್ಕೆ ಈ ಸಲ ಡೆಕೋರೇಷನ್ ಮಾಡಿಲ್ಲ, ಬರೀ ಸೆಲ್ಫ್ ಮೇಲೆ ಕೂರ್ಸಿದಿರಲ್ಲ. ಏನಂಗಾರೆ ಡೆಕೋರೇಷನ್ ಮಾಡಿದ್ರೆ ಮಾತ್ರ ಲಕ್ಷ್ಮಿ ಹಂಗ್ ಕೂರೋದು. ಹಿಂಗ್ ಮಾಡಿದ್ರು ದೇವ್ರು ಬರುತ್ತಾಗ. ಅಕ್ಕ ಚಿನ್ನದ ಸರ ಮಾಡ್ಸಿದ್ರೆ, ಚಿನ್ನದ ಏನದು? ಬಿತ್ತು ಕಣಪ್ಪ ಕಣ್ಣು. ದುಡ್ಡಿಲ್ಲ ಅಂತ ಅಂತಾರೆ. ಚಿನ್ನ ಸರ ಎಲ್ಲ ಮಾಡ್ಸ್ಕೊಂಡು ನನಗೆ ಹೇಳ್ತಾರೆ. ಒಂದ್ ಚಿಕ್ಕ ಸರ ಮಾಡ್ಸ್ಕೊಂಡಿದ್ದೆ, ಅದಕ್ಕೂ ಕಣ್ಣು ಹಾಕ್ಬಿಟ್ಲಲ್ಲ. ಇನ್ ಮುಗೀತು ಇನ್ನ ನಮ್ ಕತೆ. ಅಕ್ಕ ಒಂಚೂರು ಕುಂಕುಮ ಕೊಟ್ರಕ್ಕ, ಹೊರಡ್ತೀನಿ. ನಾಲ್ಕು ಚನ್ನಿ ಏನ್ ಡ್ರಾಮಾ ಆಡ್ತಾವಳೆ. ಮನೆಗೆ ಬಂದ್ರೆ ಬರೀ ಬೈಸ್ಕೊಂಡೆ ಹೋಗ್ಬೇಕು. ಇವಳಂಗೆಲ್ಲ RCC ಮನೆ ಎಲ್ಲಿ ಹುಡ್ಕಲ್ಲ. ನಾವು ಬಡವರಲ್ವ, ಹಂಚಿ ಮಲಿದೀವಿ ಅಂತ ಏನ್ ಸೀರೆ ಸೀಮ್ಗೆ ಹುಟ್ಟಿದೀನಿ ಅಂತ ಏನ್ ಬಿಂಕ ತೋರಿಸ್ತಾವಳ. ಜಾಸ್ತಿನೇ ತಗ, ಒಂಚೂರ ನೀಟಾಗಿ ಇಡು ಹಣೆಗೆ. ತುಂಬಾ ಆಗ್ಬಿಡುತ್ತಲ್ಲಕ್ಕ. ಕುಂಕುಮ ತಗೋಬೇಕಾದ್ರೂ ಬಿಂಕ ಹೊಡಿತಾಳೆ. ಪಾಪಪ್ಪ ಮಡ್ಕೊಳವ ನೀಟಾಗಿ ಹೂವನ ತಲೆಗೆ, ಕೈಲಿ ಬೇರೆ ಹಿಡ್ಕತಿಯಲ್ಲ. ಬಂದಾಗಿಂದ ಬರೀ ನಾಡ್ಕುದ್ ನಗು. ಅಕ್ಕ ಗಿಫ್ಟ್ ಏನು ಇಲ್ವಾ? ಇಲ್ಲ ಕಣವ, ನಮ್ಮಲ್ಲಿ ಏನಿತ್ತು ನಾವು ಅದನ್ನು ಕೊಡ್ತೀವಿ. ನಿಮ್ಮಂಗೆ ನಮಗೆ ಶ್ರೀಮಂತರಲ್ಲ. ಕೇಳ್ದೆ ಬಿಡ್ರಕ್ಕ, ಅದಕ್ಕೆ ಬಂದ್ಬಿಡ್ತೀರ. ಗಿಫ್ಟ್ ಬೇರೆ ಕೊಡ್ತಾರೆ ಅವಳಿಗೆ.